ರಾಜ್ಯದಲ್ಲಿ ಏನಾಗ್ತಾ ಇದೆ? ಯಾವುದೇ ಇಲಾಖೆಗಳಿಗೆ ಹೋಗಿ, ಅದು RTO ಇಂದ ಹಿಡಿದು ನಿಮ್ಮ ಮದುವೆಯ ಸರ್ಟಿಫಿಕೇಟ್ ಆಗಿರಲಿ, ನೀವು ಎಲ್ಲ ಹೋದ್ರೂ ಕೂಡ ಬ್ರೋಕರ್ಸ್ಗಳಿಗೆ ನೀವು ಫೀಸ್ ಕಟ್ಟಲೇಬೇಕು. ಹಾಗಾದ್ರೆ ಈ ರಾಜ್ಯ ಸರ್ಕಾರವನ್ನ ಯಾರು ಆಳ್ತಾ ಇದ್ದಾರೆ? ಅಧಿಕಾರಿಗಳು ಆಳ್ತಾ ಇದ್ದಾರಾ, ರಾಜಕಾರಣಿಗಳು ಆಳ್ತಾ ಇದ್ದಾರಾ, ಅಥವಾ ದಲ್ಲಾಳಿಗಳು ಆಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೇ ಹೊತ್ತಿನ ವಿಶೇಷ. ಸರ್ಕಾರಿ ಕಚೇರಿಗಳಲ್ಲಿ ದಲ್ಲಾಳಿಗಳ ದರ್ಬಾರ್. ಸರ್ಕಾರಿ ಇಲಾಖೆಯಲ್ಲಿ ಬ್ರೋಕರ್ಸ್ ಆಡಿದ್ದೇ ಆಟನ? ಹಂಗಾದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಯಾರು ಕೂಡ ಇದಕ್ಕೆ ಲಂಗ್ ಲಗಮ್ ಹಾಕೋರೇ ಇಲ್ವಾ? ಇಲಾಖೆಗಳಲ್ಲಿ ಎಗ್ಗಿಲ್ದೆ ನಡೀತಾ ಇದೆ ಬ್ರೋಕರ್ಸ್ಗಳ ಆಟ. ಮಧ್ಯವರ್ತಿಗಳಿಂದ ನಡೀತಾ ಇದೆಯಾ ಸರ್ಕಾರಿ ಇಲಾಖೆಗಳು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಫೈಲ್ ಹಿಡಿದುಕೊಂಡು ಬಂದಂತ ಜನರು ಇವರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಕೊನೆ ಆಗಬೇಕಾದ್ರೆ ಪಾರದರ್ಶಕತೆ, ಆಡಳಿತ ಮುಖ್ಯ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಸರ್ಕಾರಿ ಕಚೇರಿಗಳಲ್ಲಿ ಜನಸೇವೆ ಅನ್ನೋದು ಜನರಿಗೆ ತಲುಪ್ತಾ ಇಲ್ಲ. ಖಾಲಿ ಬ್ರೋಕರ್ಸ್ಗಳ ಕಿಸೆಗೆ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ಡಿಜಿಟಲೀಕರಣ ಆದ ನಂತರನೂ ಕೂಡ, ಇಷ್ಟೆಲ್ಲ ಸಾಫ್ಟ್ವೇರ್ಗಳನ್ನ ಮಾಡಿದ ನಂತರನೂ ಕೂಡ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಎದುರುಗಡೆ ಒಂದಿಷ್ಟು ಬ್ರೋಕರ್ಸ್ಗಳು ಬಕ್ಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇರ್ತಾರೆ. ಬಕ್ಕ ಪಕ್ಷಿಗಳ ರೀತಿಯಲ್ಲಿ ಈ ಬ್ರೋಕರ್ಸ್ಗಳಿಲ್ಲದೆ ನಿಮ್ಗೆ ಒಂದೇ ಒಂದು DL ಮಾಡಕ್ಕಾಗಲ್ಲ ಸ್ವಾಮಿ. ಎಲ್ಲ RTO ಕಚೇರಿಗಳ ಎದುರಿಗೆ ಬ್ರೋಕರ್ಸ್ಗಳು ಇದ್ದೇ ಇರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟರು ಮಾತ್ರ ಅಲ್ಲಾಗೋದು. ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು? ರಾಜ್ಯ ಸರ್ಕಾರದಲ್ಲಿ ಇದಕ್ಕೆ ಬ್ರೇಕ್ ಹಾಕುವಂತ ಪೌರುಷ ಇರೋರು ಯಾರು ಇಲ್ವಾ ಅನ್ನುವಂತ ಪ್ರಶ್ನೆ. ಸಣ್ಣ ಪುಟ್ಟ ಯಾವುದೇ ಇಲಾಖೆಗೆ ಹೋಗಿ, ಇವತ್ತು ನೀವು ಮದುವೆ ಆದ್ರಿ, ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ನೀವು ಮದುವೆ ಆಗ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರೆ 5,000 ರೂಪಾಯಿ ಮಿನಿಮಮ್ ಕೊಡಬೇಕು ಸ್ವಾಮಿ. ಬ್ರೋಕರ್ಗಳಿಗೆ 5,000 ರೂಪಾಯಿ ಕೊಡಬೇಕು. ಸಣ್ಣ ಒಂದು DL ಖರೀದಿಯನ್ನ ಮಾಡಬೇಕಾದ್ರೆ, DL ನಿಮ್ಗೆ ಸಿಗ್ಬೇಕಾದ್ರೆ ಬ್ರೋಕರ್ಗಳ ಅಂಡರ್ ಅಲ್ಲೇ ಆಗಬೇಕು. ಏನಾಗ್ತಾ ಇದೆ ಇಲ್ಲಿ? ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳು ಬಿಡಿ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಬಿಟ್ಬಿಡೋಣ, ಮುಂದಕ್ಕೆ ಹೋಗೋಣ. ಮಾನ್ಯ DKಶಿ ಅವರೇ, ಏನಾಗ್ತಾ ಇದೆ ರಾಜ್ಯದಲ್ಲಿ? ಲಂಗ ಲಗಮ್ ಹಾಕೋರು ಯಾರು ಇಲ್ವಾ ಸ್ವಾಮಿ ಇಲ್ಲಿ? ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಇಲಾಖೆಯಲ್ಲಿ ಒಂದು ಫೈಲ್ ಇಲ್ಲಿಂದ ಇಲ್ಲಿ ಮೂವ್ ಆಗ್ಬೇಕಂತ ಆದ್ರೆ ಯಾರ್ದಾದ್ರೂ ಕಿಸೆಗೆ ದುಡ್ಡು ಹೋಗ್ಬೇಕು. ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ನೀವೆಲ್ಲರೂ ಕೂಡ ಸಾರ್ವಜನಿಕರು ಇದರ ವಿಚಾರವನ್ನ ನೀವು ಕೂಡ ಪರಿಗಣಿಸಿರ್ತೀರಿ. ನಿಮ್ಮ ಕರೆಗಳನ್ನ ಕೂಡ ನಾವು ಇವತ್ತು ಸ್ವೀಕಾರವನ್ನ ಮಾಡ್ತೀವಿ. ನಿಮ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಅದನ್ನ ನೇರವಾಗಿ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಸಮಸ್ಯೆಗಳು ಏನು ಬರ್ತಾ ಇವೆ ನೋಡಿ, ಉದ್ಭವ ಆಗ್ತಾ ಇದೆಯಲ್ಲ, ಇದು ಇವತ್ತು ನಿನ್ನೆಯದಲ್ಲ. ಪ್ರತಿಯೋರ್ವರು ಕೂಡ ಸರ್ಕಾರದ ಹತ್ರ ಕೇಳ್ತಾ ಇದ್ದಾರೆ, ದಯವಿಟ್ಟು ಇದರಿಂದ ನಮಗೆ ಮುಕ್ತಿಯನ್ನಗೊಳಿಸಿ. ಈ ಬ್ರೋಕರ್ಗಳು ಏನಿದ್ದಾರೆ ಇವರು ರಣಪಕ್ಷಿಗಳ ರೀತಿಯಲ್ಲಿ ನಮ್ಮನ್ನ ಕಿತ್ತು ತಿಂತಾ ಇದ್ದಾರೆ. 50 ರೂಪಾಯಿಗೆ ಆಗುವಂತ ಫೀಸನ್ನ ಇವರು 5,000 ರೂಪಾಯಿ ತಗೊಳ್ತಾರೆ. 200-300 ರೂಪಾಯಿಗೆ ಆಗೋದನ್ನ ಇವರಿಗೆ 10-15,000 ರೂಪಾಯಿ ಕೊಡಬೇಕಾಗತ್ತೆ. ಒಂದ್ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲ್. ನಾವು ಹೋಗಿ ಫೈಲ್ ಕೊಟ್ಬಿಟ್ಟು ಸರ್ ಇದೊಂದು ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡಲ್ಲ. ಯಾವನಾದ್ರೂ ಬ್ರೋಕರೇ ಬರಬೇಕು, ಅವ್ರಿಗೆ ಪರಿಚಯ ಇರೋನು, ಅವನು ಬಂದು ಹೇಳಬೇಕು ಇವ್ರು ನಮ್ಮ ಕಡೆ ಅವರು ಮಾಡ್ಕೊಡಿ ಅಂತ ಹೇಳಿ, ಆಗ ಮಾತ್ರ ಮಾಡ್ಕೊಡ್ತಾರೆ. ಕೇವಲ ಇದು ಒಂದು ರಾಜ್ಯದ್ದು, ಒಂದು ಜಿಲ್ಲೆಯದ್ದು, ಒಂದು ತಾಲೂಕಿನ ಕಥೆಯನ್ನು ಹೇಳ್ತಾ ಇಲ್ಲ. ಆಲ್ ಓವರ್ ಕರ್ನಾಟಕ ಇದೇ ಆಗ್ತಾ ಇದೆ. ಇದನ್ನು ಕೇಳುವವ್ರು ಯಾರು? ಇದಕ್ಕೆ ಉತ್ತರವನ್ನು ಕೊಡೋರು ಯಾರು? ಇದನ್ನ ಕರೆಕ್ಟ್ ಆಗಿ ಇದಕ್ಕೆ ಲಂಗ್ ಲಗಾಮ್ ಹಾಕೋರು ಯಾರು? ಮಧ್ಯವರ್ತಿಗಳು ಸರ್ಕಾರ ನಡೆಸ್ತಾ ಇದ್ದಾರಾ? ಯಾರು ಸ್ವಾಮಿ ಸರ್ಕಾರ ನಡೆಸ್ತಾ ಇರೋದು? ನಿಮ್ಗೆಲ್ಲ ಲಕ್ಷಾಂತರ ಮತಗಳು ಬಂದಿದೆಯಲ್ಲ, ಯಾಕೆ ಅಂತ ಕೇಳಿದ್ರೆ ಇಂಥ ಸಮಾಜದಲ್ಲಿರುವಂತ ಇಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿ ಅನ್ನುವ ಕಾರಣಕ್ಕೆ ನಿಮಗೆ ಮತಗಳನ್ನು ಹಾಕಿದ್ದಾರೆ. ಆದ್ರೆ ಎಲ್ಲದೂ ಗೊತ್ತಿದ್ದು ಗೊತ್ತಿಲ್ಲದೆ ರೀತಿಯಲ್ಲಿ ಕೂತ್ಕೊಂಡಿದ್ದೀರಿ. ಇಲ್ಲಿ ಬ್ರೋಕರ್ ಯಾರಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಪೊಲೀಸರು ಬ್ರೋಕರ್ ಆಗ್ಬಿಟ್ಟಿದ್ದಾರೆ ಸ್ವಾಮಿ, ಪೊಲೀಸರು ಆಗ್ಬಿಟ್ಟಿದ್ದಾರೆ. ರಸ್ತೆಗಳಲ್ಲಿ ಜನರನ್ನು ಅಡ್ಡ ಹಾಕೋದು, ಅಡ್ಡ ಹಾಕಿಬಿಟ್ಟು ನೋಡಪ್ಪ 2,000 ರೂಪಾಯಿ ಫೈನ್ ಆಗುತ್ತೆ, ಒಂದು ಕೆಲಸ ಮಾಡು, ನೀನಿಲ್ಲ ಒಂದು 500 ರೂಪಾಯಿ ಕೊಟ್ಬಿಡು, ನಾನು ಮುಗಿಸ್ಬಿಡ್ತೀನಿ.
ಇಂಥದ್ದೆಷ್ಟು ಕಡೆ ನಡೀತಾ ಇದೆ ಗೊತ್ತಿಲ್ವಾ ನಮ್ಗೆ?